ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ಹಾಗಿದ್ರೆ ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಇದೆಯಾ? ಹಾಗಿದ್ರೆ ಮಕ್ಕಳ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಇರೋರಿಗೂ ಕೂಡ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಅನ್ಬೋದು. ಹಾಗಿದ್ರೆ ನಿಮ್ಮ ತಲೆಯಲ್ಲಿ ನೋಡಿದ್ರೆ ಬಿಳಿ ಕೂದಲು ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದಾಗ ನೀವು ಏನೆಲ್ಲ ಕೇರ್ ತಗೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡ್ತಾ ನೋಡ್ತಾ ನಿಮ್ಮ ಕೂದಲು ಕೂಡ ಉದ್ದ ಆಗುತ್ತೆ, ಹಾಗೆ ನಿಮ್ಮ ಬಿಳಿ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಹಾಗೆ ನೋಡಿ, ಕೂದಲು ಉದುರುವಂಥ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೀವು ಯಾವುದೇ ಕೆಮಿಕಲ್ ಇರುವಂಥ ಶಾಂಪೂಗಳು ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಹಾಗಿದ್ರೆ ನಾನು ಹೇಳುವಂಥ ಈ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ, ಹಾಗೆ ಫಾಲೋ ಮಾಡಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ಮತ್ತೆ ತಡ ಮಾಡೋದು, ಯಾವ ರೀತಿ ನಾವು ಕೂದಲಿಗೆ ಹಚ್ಚುವಂಥ ಇವತ್ತಿನ ಬಿಳಿ ಕೂದಲ ಸಮಸ್ಯೆಗೆ ಕಡಿಮೆ ಮಾಡುವಂಥ ಇವತ್ತಿನ ಯೂಸ್ಫುಲ್ ಆಗುವಂಥ ಟಿಪ್ಸ್ ಅನ್ಬೋದು. ಹಾಗಿದ್ರೆ ನೋಡಿ ಸ್ನೇಹಿತರೆ, ನಾನು ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ, ಅಂದರೆ ಬಟ್ಲು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ನೀವು ಯಾವುದೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರ್ತಾರಲ್ವ, ಆವಾಗ ನಾವು ಸ್ವಲ್ಪ ಅದರಲ್ಲಿ ಏನೆಲ್ಲ ಯೂಸ್ ಮಾಡೋದಕ್ಕೆ ಕೇರ್ ತೊಗೊಂಡು ಯೂಸ್ ಮಾಡಿದ್ರೆ ನಮಗೆ ಬಿಳಿ ಕೂದಲ ಸಮಸ್ಯೆ ಬರೋದಿಲ್ಲ. ಇವಾಗ ಸ್ನೇಹಿತರೆ, ಈ ಕೊಬ್ಬರಿ ಎಣ್ಣೆಗೆ ನಾನು ಕರಿಬೇವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಕಪ್ಪು ಬಣ್ಣಕ್ಕೆ ತಿರುಗಿದ ಮೇಲೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಈ ಪೌಡ್ರ್ ತುಂಬಾ ಯೂಸ್ಫುಲ್ ಅನ್ಬೋದು, ಯಾಕಂದರೆ ನಮ್ಮ ಬಿಳಿ ಕೂದಲು ಸಮಸ್ಯೆಗೆ ನ್ಯಾಚುರಲಾಗಿ ಕಲರ್ ಕೊಡುತ್ತೆ. ಹಾಗಾಗಿ ಖಂಡಿತವಾಗಿ ಈ ಥರ ಪೌಡ್ರ್ ನೀವು ಕೂಡ ಮಾಡಿ ಇಟ್ಕೋಬೋದು. ಬೇಕಾದಾಗ ಈ ರೀತಿ ನೀವು ಎಣ್ಣೆ ಹಚ್ತಿರಲ್ಲ ಮಸಾಜ್ ಮಾಡುವಾಗ, ಈ ಹೇರ್ ಪ್ಯಾಕ್ ರೀತಿ ಇದು ಕೂಡ ಯೂಸ್ ಮಾಡಿದ್ರೆ ಸಾಕು, ನಮ್ಮ ತಲೆಯಲ್ಲಿ ನೋಡ್ತಾ ನೋಡ್ತಾ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ನಾನು ಇವಾಗ ಇದು 1 ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ಇದ್ರ ಜೊತೆಗೆ ಇನ್ನೂ ಏನೆಲ್ಲ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾವು ಇದು ಕರಿಬೇವಿನ ಪೌಡ್ರ್ ಹಾಕಿರ್ತೀವಲ್ವ, ಇದ್ರ ಜೊತೆಗೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಹೀನಾ ಮೆಹಂದಿ ಪೌಡ್ರ್ ಕೂಡ ಹಾಕ್ತೀನಿ ನೋಡಿ. ಇದು ಹೀನಾ ಮೆಹಂದಿ ಪೌಡ್ರ್ ಹಾಕೋದ್ರಿಂದ ಕೂಡ ನಮಗೆ ತುಂಬಾ ಚೆನ್ನಾಗಿ ಕೂದಲು ಕಲರ್ ಕೂಡ ಆಗುತ್ತೆ, ಹಾಗೆ ನಮ್ಮ ಬಿಳಿ ಕೂದಲು ಮತ್ತೊಂದು ಸರ್ತಿ ಬೆಳೆಯೋದು ಕೂಡ ಇಲ್ಲ. ಹಾಗಾಗಿ ಖಂಡಿತವಾಗಿ ಹೀನಾ ಪೌಡ್ರ್ ಹಾಕಿ. ಆಮೇಲೆ ನಾನು ಇವಾಗ ದಾಸವಾಳದ ಹೂವಿನ ಪೌಡ್ರ್ ನೋಡಿ, ಇದು ಕೂಡ ನಿಮಗೆ ಬೇಕಂದರೆ ಆನ್ಲೈನಲ್ಲಿ ಸಿಗುತ್ತೆ, ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ಇದು ನೋಡ್ತಾ ಇರ್ಬೋದು, ದಾಸವಾಳದ ಹೂವಿನ ಪೌಡ್ರ್ ಕೂಡ ನೋಡಿ ಎಷ್ಟೆಲ್ಲ ಉಪಯುಕ್ತ ಅನ್ಬೋದ್ರೆ, ನಮ್ಮ ತಲೆಯಲ್ಲಿ ಬಿಳಿ ಕೂದಲಾಗಲಿ, ನಮ್ಮ ಕೂದಲು ಗ್ರೋತ್ ಆಗ್ತಾಯಿಲ್ಲ ಅಂದರೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಆಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲನೂ ಕೂಡ ಹಾಕೋದ್ರಿಂದ ನಮ್ಮ ಕೂದಲಿಗೆ ಒಂದು ಶಕ್ತಿಶಾಲಿ ಸ್ಟ್ರಾಂಗ್ನೆಸ್ ಸಿಗುವಂಥದ್ದು ಒಂದು ಎಣ್ಣೆ ರೆಡಿ ಆಗುತ್ತೆ. ಹಾಗಾದರೆ ನೀವು ಕೂಡ ಈ ರೀತಿ ಯೂಸ್ ಮಾಡ್ಬೋದು. ಇವಾಗ ಸ್ನೇಹಿತರೆ ನೋಡ್ತಾ ಇರ್ಬೋದು, ಹೀನಾ ಮೆಹಂದಿ ಪುಡಿ ಮತ್ತು ನೆಲ್ಲಿಕಾಯಿ ಹಾಕಿದ್ದೀನಿ, ಅದ್ರ ಜೊತೆಗೆ ದಾಸವಾಳದ ಹೂವಿನ ಪುಡಿ ಹಾಕಿದ್ದೀನಿ, ಆಮೇಲೆ ಕರಿಬೇವಿನ ಪುಡಿ, ಇವೆಲ್ಲ ಕೂಡ ಹಾಕ್ತೀವಲ್ವ ನಾವು. ಹಾಗೆ ಎಣ್ಣೆ ಮಸಾಜ್ ಕೊಡೋ ಬದಲಾಗಿ ಈ ಥರ ನೀವು ಎಲ್ಲನೂ ಕೂಡ ಹಾಕ್ಕೊಂಡು ನೀವು ತಲೆಗೆ ವಾರದಲ್ಲಿ 4 ಸರ್ತಿ ಹಚ್ತಾ ಬಂದರೆ ನೀವು ತಿಂಗಳಲ್ಲಿ ನಿಮ್ಮ ಕೂದಲು ಬಿಳಿ ಕೂದಲು ಚೇಂಜ್ ಆಗಿ ಕಪ್ಪು ಕೂದಲಿಗೆ ಆಗುತ್ತೆ ನೋಡಿ. ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ಇವೆಲ್ಲ ಕೂಡ ಹಾಕ್ಕೊಂಡು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಹೇರ್ ಪ್ಯಾಕ್ ಯಾವ ರೀತಿ ಆಗುತ್ತಲ್ವ ಅದೇ ರೀತಿ ಇದು ಕೂಡ ರೆಡಿ ಆಗುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು. ಹಾಗೆ ನೋಡ್ಬೋದು, ನೀವು ಕೈಯಿಂದ ಮಸಾಜ್ ಮಾಡ್ತಿರಲ್ಲ, ನಿಮ್ಮ ಕೈಗಳಿಗೂ ಕೂಡ ಚೆನ್ನಾಗಿ ಕಲರ್ ಕೂತ್ಕೊಳ್ಳುತ್ತೆ ಅದು, ಆ ರೀತಿ ಇರುವಂಥದ್ದು. ಹಾಗೆ ನಿಮ್ಮ ಕೂದಲಿಗೂ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ನೋಡಿ ಇಷ್ಟು ಕಲರ್ ಬಂದಿರುವಂಥದ್ದು, ಹಾಗೆ ನ್ಯಾಚುರಲ್ ಆಗಿರುವಂಥದ್ದಲ್ಲ ಸ್ನೇಹಿತರೆ, ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ ಮಾಡುವಂಥ ಇವತ್ತಿನ ಹೇರ್ ಪ್ಯಾಕ್ ಅನ್ಬೋದು. ಹಾಗೆ ನೋಡಿ, ನೀವು ಇದು ಹಚ್ಕೊಂಡ ತಕ್ಷಣ ತಲೆ ವಾಶ್ ಮಾಡಬಾರ್ದು, 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೋಬೋದು. ಇಲ್ಲಾಂದರೆ ರಾತ್ರಿ ಹೊತ್ತಿಗೆ ಹಚ್ಕೊಂಡು ಬೆಳಗ್ಗೆ ಹೊತ್ತಿಗೂ ಕೂಡ ನೀವು ಸ್ನಾನ ಮಾಡ್ಬೋದು. ಸ್ನಾನ ಮಾಡುವಾಗ ಶಾಂಪೂ ಕೆಮಿಕಲ್ ಇರುವಂಥದ್ದು ಯಾವುದೇ ಸೋಪುಗಳು ಬಳಸಬಾರ್ದು. ಈ ರೀತಿ ಬಳಸೋದ್ರಿಂದ ನಮ್ಮ ತಲೆಯಲ್ಲಿ ಇರುವಂಥದ್ದು ಕಲರ್ ಚೆನ್ನಾಗಿ ಕೂತ್ಕೊಳ್ಳೋದು ಕೂಡ ಇಲ್ಲ, ನಮ್ಮ ಕೂದಲಿಗೂ ಕೂಡ ರಿಸಲ್ಟ್ ಕೊಡೋದಿಲ್ಲ. ಹಾಗಾಗಿ ಇವೆಲ್ಲನೂ ಕೂಡ ಸ್ವಲ್ಪ ಕೇರ್ ತಗೊಂಡು ನೀವು ಯೂಸ್ ಮಾಡಬೇಕು. ನೋಡಿ 15 ದಿವಸವರೆಗೂ ಕೂಡ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಖಂಡಿತವಾಗಿ. ನೋಡಿ ನನ್ನ ಕೈಯಲ್ಲಿ ಎದ್ದುತ್ತಾ ಇರುವಂಥದ್ದು, ಕೈ ಬೆರಳು ಎದ್ದಿದ್ರೆ ಸಾಕು, ನಮ್ಮ ಕೈ ಬೆರಳು ಎಷ್ಟು ಕೆಂಪು ಕಲರ್ ಹಾಗೆ ಕಪ್ಪು ಕಲರ್ ಕೂಡ ಬರ್ತಾ ಇರುವಂಥದ್ದು. ಹಾಗಾದರೆ ನಮ್ಮ ಕೂದಲಿಗೂ ಕೂಡ ಒಳ್ಳೆ ಕಲರ್ ಬೇಕಲ್ವಾ, ಹಾಗೆ ಬಿಳಿ ಕೂದಲು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗೆ ನಾವು ಯಾವುದೇ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕು ಕೂಡ ಬಳಸ್ತಾ ಇರ್ತೀವಿ, ಅದು ಕೂಡ ಬಿಟ್ಬಿಡ್ತೀವಿ ಈ ಥರ ಇರುವಂಥದ್ದು ಯೂಸ್ ಮಾಡ್ತಾ ಹೋದರೆ. ಹಾಗಿದ್ರೆ ಸ್ನೇಹಿತರೆ, ಯಾಕೆ ತಡ ಮಾಡ್ತೀರಾ, ನಿಮ್ಮ ಮನೆಯಲ್ಲಿರುವಂಥದ್ದು ಕೂಡ ನೀವು ಯೂಸ್ ಮಾಡ್ಬೋದು. ನಿಮಗೆ ಇಲ್ಲ ಅಂದರೆ ಕೂಡ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ತೊಗೊಂಡ್ಬಿಡಿ. ಅದ್ರ ಮೇಲೆ ನೀವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಬೋದು.
ನೋಡಿ ಎಷ್ಟು ಚೆನ್ನಾಗಿ ಕೈಗಳೆಲ್ಲ ಕೂಡ ನಮಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ಹಾಗೆ ಕೂದಲು ಕೂಡ ನಮಗೆ ನ್ಯಾಚುರಲಾಗಿ ಬಣ್ಣ ಕೊಡುತ್ತೆ. ಹಾಗಾದರೆ ಸ್ನೇಹಿತರೆ, ತಡ ಮಾಡದೆ ಇವತ್ತಿನ ವಿಡಿಯೋ ನೀವು ಕೂಡ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡು ನೋಡ್ಬೋದು. ಇದ್ದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರು ಅವರೆಲ್ಲ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ನೋಡಿ, ನನ್ನ ಕೈಗಳು ಕೂಡ ಎಷ್ಟು ಕೆಂಪು ಬಣ್ಣಕ್ಕೆ ತಿರುಗ್ತಾ ಇರೋದು. ಅದರಲ್ಲಿ ಹೀನಾ ಮೆಹಂದಿ ಪುಡಿ ಹಾಕಿರ್ತೀವಿ, ದಾಸವಾಳದ ಪುಡಿ ಹಾಕಿರ್ತೀವಲ್ವ, ಇದರಿಂದ ಕೂಡ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಆಗಿ ಕಲರ್ ಕೊಡುವಂಥದ್ದು. ಹಾಗಿದ್ರೆ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ.